ಉಪೇಂದ್ರ ಸರ್ ಆ ಜನರೇಷನಲ್ಲಿ ಬರೀ ಮೆದ್ಲು ಮಾತ್ರ ಕೈ ಹಾಕಿದ್ರು. ಇವರು ಮೆದ್ಲು ಆಟೋ ಎರಡಕ್ಕೂ ಕೈ ಹಾಕಿದವ್ರೆ. ಅದ್ಭುತವಾದ ಡೈರೆಕ್ಷನ್ನು. ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಓಲ್ಡ್ ಟೀಮ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಟ್ವಿಸ್ಟ್ ಬೈ ಟ್ವಿಸ್ಟ್ ಇದೆ ಮೂವಿನಲ್ಲಿ. ಈ ಥರ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಆ್ಯಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ನೋಡಬೇಕು. ಈಗ ತುಂಬ ಕಲಿಯೋದಿದೆ. ಏನು ಮುಖ್ಯ ಲೈಫಲ್ಲಿ, ಏನು ತಪ್ಪುಗಳು ಮಾಡಬಾರ್ದು, ಮತ್ತು ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಆಚೆ ಹೋಗ್ತೀನಿ, ಐದಾರು ಶೋ ಇದೆ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದರೆ, ಎಷ್ಟು ದಿನ ಹೇಳ್ತಾ ಇದ್ರು ಒಳ್ಳೆ ಕಂಟೆಂಟ್ ಇದೆ, ಡೆಫಿನೆಟ್ಲಿ ಬಿಲ್ಡಪ್ ಇರ್ಕೋಬೇಕು, ಬೇಕಾಗಿ ಜನನ ತುಂಬಿಸಬೇಕು ಎಲ್ಲ ಇದೆ. ಒಬ್ಬೊಬ್ಬರೊಬ್ಬರ ಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನ ಕಳಿಸ್ತೀನಿ, ಹಿಂಗೆ ಫಿಲ್ ಮಾಡ್ತೀನಿ, ಬುಕ್ ಮೈ ಶೋ ಆರೆಂಜ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಇಲ್ಲಿ ಜೊತೆಗೆ ದೇವರೇ ಬೆಲೆ ಇಲ್ಲ. ನೀವು ನೋಡಿ, ಒಬ್ಬ ನೆಗೆಟಿವ್, ಒಬ್ಬ ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ದಾರೆ, ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದ್ದಾರೆ, ಒಂದೇ ಒಂದು ನಾನೆಲ್ಲೂ ಕೇಳಿದೆ. ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ. ಅವ್ರ ಕೈ ಫೋನ್ ಮಾಡಿಸೆಲ್ಲ ಕೇಳಿದ್ದೀನಿ. ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನಿಸ್ತೀನಿ. ಸುದೀಪ್ ಸರ್ ಹೇಳಿದ್ದಾರೆ, ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿ. ಸುದೀಪ್ ಸರ್ ಕೂಡ ಹೇಳಿದ್ಮೇಲೂ ಬರೋಣ ಅಂದರೆ ನನ್ನ ಮಾತೆಲ್ಲ ಕೇಳ್ತಾರೆ. ಅದನ್ನು ಅದಾಗ್ತಿದೆ. ನಾಳೆ OTT ಬರುತ್ತೆ ಅಂದರೆ ಮುಂದೊಂದು ದಿನ, ಅವತ್ತು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಜನನ ಥಿಯೇಟ್ರಿಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಏನೇ ಪಬ್ಲಿಸಿಟಿ ಮಾಡೋದು, ಎಷ್ಟೇ ಖುಷಿ ಮಾಡೋದು, ರೀಚ್ ಆಗಿದೆ. ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ಏನೋ ಸುಮ್ಮನೆ ಸಿನಿಮಾ ಬಂದು ನೋಡಿದೆ, ರಿವ್ಯೂ ಚೆನ್ನಾಗೇ ಹೇಳಬೇಕು ಅಂತ ನಾನು ಹೇಳ್ತೀರಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸ್ಟೋರಿ. ಎಲ್ಲೂ ಒಂದು ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ. ಫಸ್ಟ್ ಸ್ಟೋರಿ ಇಷ್ಟ ಆಯಿತು, ಅದಾದಮೇಲೆ ಚಂದನ್ ಅವರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಎರಡೂ ಶೇಡಲ್ಲೂ ಸಕ್ಕರಾಗಿ ಮಾಡಿದ್ದಾರೆ. ಮತ್ತು ಆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫು ಡಬಲ್ ಚೆನ್ನಾಗಿದೆ. ಅದಾದಮೇಲೆ ಸಾಧು ಸರ್ ಮತ್ತು ಮ್ಯಾಮ್ ಕಾಮಿಡಿ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲೂ ಒಂದು ಸೆಕೆಂಡ್ ಬೋರ್ ಆಗಲ್ಲ, ಕ್ಯೂರಿಯಾಸಿಟಿ ಇರುತ್ತೆ. ಅಯ್ಯೋ ಹೀಗಿದೆಯಾ ನೆಕ್ಸ್ಟ್ ಅನ್ನೋ ಥರ ಮೂವಿ. ಪ್ರತಿಯೊಬ್ಬರು ಮನೆಯವರು, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ. ಚಂದನ್ ಅವರು ಅಷ್ಟೇ. ಅಂದರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಹಾಗೆ ಹೀಗೆ ಅಂತೀವಿ. ನಿಜವಾಗ್ಲೂ ತುಂಬ ಚೇಂಜ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ಚೇಂಜಸ್ ನನಗೆ ಕಾಣಿಸ್ತು. ಅಂದರೆ ಬಿಗ್ ಸ್ಕ್ರೀನಲ್ಲಿ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯಿತು. ಮತ್ತು ಅವ್ರದ್ದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯಿತು. ಯಾಕಂದರೆ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚೆನ್ನಾಗಿ ಮಾಡ್ತಾರೆ, ಇಷ್ಟೊಂದು ಟ್ಯಾಲೆಂಟೆಡ್ ಅನ್ನೋ ಥರ ಫೀಲ್ ಆಯಿತು. ಡೈರೆಕ್ಷನ್, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಚೆನ್ನಾಗಿರೋದು ಸ್ಕ್ರೀನ್ ಪ್ಲೇ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಅಂದರೆ ಒಂದೊಂದು 10 ನಿಮಿಷಕ್ಕೂ 10 ನಿಮಿಷಕ್ಕೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನ. ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ವೇಲಿ ಈ ಥರದ್ದು ಒಂದು ಅಂದರೆ ಫಸ್ಟ್ ಟೈಮ್ ಅಂತ ಅನ್ಬೋದು. ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸೋದೇ ಇಲ್ಲ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ.